ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು. ಮೊದಲಿಗೆ ಫ್ರೆಂಡ್ಸ್, ನಾನು ಬಟ್ಟೆಗೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ನಾಟ್ ಹಾಕೊಂಡು 2 ಚೈನ್ ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಓಕೆನಾ, ಒಂದು ಕಂಬ ಮಾಡ್ಕೊಳ್ತಾ ಇದ್ವಿ. ಕಂಬ ಮಾಡ್ಕೊಂಡಿದ್ದಾದಮೇಲೆ ಕಂಬದ ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನೀಗ ಟೋಟಲ್ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಆ 2 ಚೈನ್ ಏನು ಹಾಕಿದ್ವಿ ಅದು ಕೂಡ ಕನ್ಸಿಡರ್ ಮಾಡಿಕೊಂಡು 3 ಕಂಬದ ಥರ ಕೌಂಟ್ ತೊಗೊಂಡಿದ್ದೀನಿ. 3 ಕಂಬ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಸ್ಮಾಲ್ ಸೈಜ್ ಮೆಟಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮೆಟಲ್ ಬೀಡ್ ಯೂಸ್ ಮಾಡೋದಕ್ಕೆ 14 ನಂಬರ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾರ್ಮಲ್ ಕ್ರೋಶ ಹಾಕೋದಕ್ಕೆ 0.95 mm ನೀಡಲ್ ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಆ್ಯಂಡ್ 6 ಎಳೆ ದಾರ ಮಾಡ್ಕೊಂಡಿರೋದು ನೋಡಿ. ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ 2 ಚೈನ್ ಮಾಡ್ಕೊಂಡಾದಮೇಲೆ 2 ಕಂಬ ಹಾಕ್ಕೊಂಡ್ವಿ. 3 ಕಂಬ ಕೌಂಟ್ ಆಯಿತು. ಮತ್ತೆ ಬೀಡ್ ಹಾಕಿ ಮತ್ತೆ ಇಲ್ಲಿ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಮೀನ್ಸ್ ಡಬಲ್ ಕ್ರೋಶೆಟ್ಟೆ. ಸ್ಟಾರ್ಟಿಂಗ್ 3 ಕಂಬ ಬೀಡ್ ಹಾಕಬೇಕು, ಮತ್ತೆ 3 ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ, ನೋಡಿ 2 ಕಂಬ ಮಾಡ್ಕೊಂಡೆ ಬೀಡ್ ಆದಮೇಲೆ ಮತ್ತೆ ಇನ್ನೊಂದು ಕಂಬನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ 6 ಕಂಬ ಥರ ಕೌಂಟ್ ಆಯಿತು. ಈಗ ಒಂದು ದೊಡ್ಡ ಸೈಜ್ ಬೀಡ್ ಹಾಕ್ಕೊತಾ ಇದ್ದೀನಿ. ದೊಡ್ಡನೇ, ತುಂಬ ದೊಡ್ಡದಲ್ಲ, ನಾರ್ಮಲ್ ಸೈಜ್ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಬೇರೆ ಥರ ಬೀಡ್ ತೊಗೊಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಕೂಡ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದರೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾರ್ಮಲ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲೂ ಕೂಡ 3 ಕಂಬ ಹಾಕ್ಕೋಬೇಕು ನೋಡಿ. 2ರಿಂದ 1 ಮಾಡ್ಕೊಬೇಕು, ಮತ್ತು 2ರಿಂದ 1 ಮಾಡ್ಕೊಬೇಕು. ಒಂದು ಕಂಬ ಹಾಕ್ಕೊಂಡಿದ್ದಾದಮೇಲೆ ಈಗ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡು ಬಟ್ಟೆನ ಹಿಂದೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಿಂದೆ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಏನಿತ್ತು, ಬೀಡ್ ಲೆಫ್ಟ್ ಸೈಡಲ್ಲಿ ಯಾವ ಹೋಲ್ ಇರುತ್ತಲ್ಲ ಕಂಬ ಹಾಕಿರೋದು ಆ ಹೋಲ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಬೇಕು. ಸೀದಾ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ಕಂಬ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಏನಿತ್ತು ಆ 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ಕಾಣ್ತಿದೆಯಲ್ಲ, ಬೀಡ್ ಮೇಲ್ಗಡೆ 5 ಚೈನ್ ಇದೆಯಲ್ಲ, ಆ 5 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೋಬೇಕು. ಸೊ 2 ಚೈನ್ ಮಾಡಿಕೊಂಡು ಒಂದು ಕಂಬ ಮಾಡ್ಕೊಂಡಿದ್ವಿ, ಮತ್ತು ಇನ್ನೊಂದು ಕಂಬ ಮಾಡ್ಕೊತಿದ್ದೀನಿ. 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ ನಾನು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 2 ಚೈನ್ಸ್ ಹಾಕ್ಕೊಂಡು ಸೇಮ್ 5 ಚೈನ್ ಏನಿತ್ತು ಅದಕ್ಕೇ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ 2 ಚೈನ್ ಹಾಕ್ಕೊಂಡು 3 ಕಂಬ ಹಾಕ್ಕೊಂಡ್ವಿ, ಮತ್ತು 2 ಚೈನ್ ಹಾಕಿ ಸೇಮ್ 5 ಚೈನ್ ಏನಿತ್ತು ಆ 5 ಚೈನಿಗೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಚೂರು ಹಾರ್ಟ್ಸ್ ಥರ ಪೆಟಲ್ ಥರ ಬರುತ್ತೆ. ಓಕೆನಾ, ಮತ್ತು 2 ಚೈನ್ 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊತಾ ಇದ್ದೀನಿ. ಕಂಬ ಮಾಡಿಕೊಂಡೆ, ಒಂದು ಕಂಬ ಮತ್ತು ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ದಾರ ಇದೆ, 3 ದಾರಕ್ಕೆ 2ರಿಂದ 1 ಮಾಡಿಕೊಂಡೆ, ಮತ್ತು 2ರಿಂದ 1 ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಮತ್ತೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಕೂಡ ಲಾಕ್ ಮಾಡ್ಕೊಬೋದು, ಅವಾಗ ಚಿಕ್ಕದ ಥರ ಆಗುತ್ತೆ ಪೆಟಲು. ಸೊ ಬೇಡ, 2 ಚೈನ್ ಹಾಕ್ಕೊಂಡೆ ಮಾಡಿಕೊಡಿ ನೋಡಿ. ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 3 ಪೆಟಲ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ, ಮತ್ತು 2 ಚೈನ್ 1
2 ನಾಟ್ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೊಬೇಕು. ಸೊ 3 ಡಬಲ್ ಕ್ರೋಶೆಟ್ 3 ಕಂಬ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಗೊಂಡು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಹಾಗೇನೆ ಇಲ್ಲಿ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡ್ಮೇಲೆ ಸೇಮ್ 5 ಚೈನ್ ಏನಿದೆ 5 ಚೈನಿಗೆ ಒಂದು ನಾಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 3 ಪೆಟಲ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಮಾಡ್ಕೊಂಡಿದ್ದಾದಮೇಲೆ ಹಾಗೇನು ಇವಾಗ ನೋಡಿ ಈ ಥರ ಬರುತ್ತೆ ಪೆಟಲ್ಸು. ನೀವು ಪೂರ್ತಿ ಸೀರೆಗೆ ಹಾಕ್ಕೊಂಡ್ಮೇಲೆ ಹೀಗೆ ಗೊತ್ತಾಗುತ್ತೆ. ಮತ್ತು ಪೆಟಲ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ನಾವು ಕಂಬ ಇತ್ತಲ್ಲ, ಬೀಡ್ ಆದಮೇಲೆ ಏನು ಕಂಬ ಇತ್ತು ಆ ಕಂಬದ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು ಮತ್ತೆ ಇನ್ನೊಂದು ಕಂಬ ಮಾಡ್ಕೋಬೇಕು. ನೋಡಿ ಪಕ್ಕದಲ್ಲೇ 3 ಕಂಬ ಮಾಡ್ಕೋಬೇಕು. ಸೊ ಒಂದು ಕಂಬ ಆಲ್ರೆಡಿ ಇತ್ತು, ನಾನು ಇವಾಗ 2 ಕಂಬ ಮಾಡಿಕೊಂಡೆ ಫ್ರೆಂಡ್ಸ್. 2 ಕಂಬ ಮಾಡ್ಕೊಳ್ತಿದ್ದೀನಿ. ಮತ್ತು ಈಗ 2 ಕಂಬ ಆದಮೇಲೆ ಹಾಗೆ ಸೇಮ್ ಬೀಡ್ ಚಿಕ್ಕದು ಮೆಟಲ್ ಬೀಡ್ ಇತ್ತಲ್ಲ ಅದೇ ಥರ ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ 3 ಕಂಬ ಆದಮೇಲೆ ಒಂದು ಮೆಟಲ್ ಬೀಡ್ ಹಾಕಬೇಕು ಮತ್ತು 3 ಕಂಬ ಹಾಕಬೇಕು ಅಂತ ಹೇಳಿ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇರೋದು. ನೋಡಿ ನಿಮಗೆ ಏನಾದರೂ ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇದರಲ್ಲೂ ನಾನು ಹಾಗೆ ತೋರಿಸ್ತಾ ಇದ್ದೀನಲ್ಲ ತಿಳ್ಕೊಬೋದು ನೀವು. ಇಲ್ಲಾಂದರೆ ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಕೂಡ ನೀವು ನೋಡ್ಕೋಬೋದು. ನೋಡಿ ಕಂಬ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಕಂಬ ಮಾಡಿಕೊಂಡು ಒಂದು ಮೆಟಲ್ ಬೀಡ್ ಹಾಕ್ತೆ ಮತ್ತು 3 ಕಂಬ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಬಟ್ಟೆ ಒಳಗಡೆಯಿಂದ ದಾರ ತರಬೇಕು. ದಾರ ತೊಗೊಂಡು ಬಂದು 3 ದಾರ ಇರುತ್ತೆ, ಆಗ 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಈಗ ನಾನು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ 3 ಚೈನ್ಸ್ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಮಧ್ಯ ಕುಚ್ಚು ಹಾಕ್ಕೊಳ್ಳೋದಕ್ಕೋಸ್ಕರ ನಾನು ಈ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಆ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಬೇಸ್ ಏನು ಹಾಕ್ಕೊಂಡಿದ್ವಿ ಅಲ್ಲ ಸ್ಟಾರ್ಟಿಂಗಲ್ಲಿ 3 ಕಂಬ 1 ಬೀಡ್ ಅದೇ ಥರ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಮತ್ತು ಅಲ್ಲಿಂದ ನಾನು ಸ್ಟಾರ್ಟಿಂಗ್ ಏನು ತೋರಿಸ್ತೆ ಅದನ್ನೇ ಇವಾಗ ರಿಪೀಟಾಗಿ ತೋರಿಸ್ತಾ ಇರೋದು ಫ್ರೆಂಡ್ಸ್. ನೋಡಿ 2 ಕಂಬ ಆಯಿತು, ಮತ್ತು ನಾನು 3ನೇ ಕಂಬ ಹಾಕ್ಕೊತಾ ಇದ್ದೀನಿ. 2ರಿಂದ 1 ಮತ್ತು 2ರಿಂದ 1 ಮಾಡಿ ಮತ್ತು ದಾರನ ಮೇಲ್ಗಡೆ ಮಾಡ್ಕೋಬೇಕು. ಮೇಲ್ಗಡೆ ಮಾಡಿಕೊಂಡು ಸೇಮ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಕಂಬ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕಂಬ ಪಕ್ಕನೇ ಇನ್ನೊಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 1 ಮಾಡಿಕೊಂಡೆ ಮತ್ತು 2ರಿಂದ 1 ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದ ಪಕ್ಕನೇ ಇನ್ನೊಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಕಂಬ 1 ಮೆಟಲ್ ಬೀಡ್ ಮತ್ತು 3 ಕಂಬ ಹಿಂಗೆ 3 ಕಂಬ ಆಯ್ತಲ್ಲ. ಟೋಟಲ್ 6 ಕಂಬ ಆದಮೇಲೆ ಮತ್ತೆ ಈಗ ನಾನಿಲ್ಲಿ ಅದೇ ದೊಡ್ಡ ಸೈಜಿನ ಬೀಡ್ ಹಾಕಿದ್ನಲ್ಲ ಅದೇ ಬೀಡನ್ನ ಮತ್ತೆ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಸೈಜಿನ ಬೀಡು ಮತ್ತು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು 2ರಿಂದ 1 ಒಂದು ಕಂಬ ಮಾಡ್ಕೊತೀನಿ ಫ್ರೆಂಡ್ಸ್. 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೊಬೇಕು. ಒಂದು ಕಂಬ ಆದಮೇಲೆ ಈಗ ನಾವಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀವಿ. 1 2 3 4 5 ಚೈನ್ಸ್ ಹಾಕಿ ಮತ್ತು
ಬಟ್ಟೆನ ಹಿಂದ್ಗಡೆ ಮಾಡ್ಕೊತಾ ಇದ್ದೀನಿ. ಹಿಂದ್ಗಡೆ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಏನಿತ್ತು ಆ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಒಂದು ಕಂಬ ಇತ್ತಲ್ಲ, ಲೆಫ್ಟ್ ಸೈಡ್ ಕಂಬ ಒಂದು ಹತ್ರದಲ್ಲಿ ಅದೇ ಕಂಬಕ್ಕೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಮುಂದ್ಗಡೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಈಗ ನಾನು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 2ರಿಂದ 1 3 ಈ ಥರ 3 ಕಂಬ ಮಾಡ್ಕೊತೀನಿ. 2 ಚೈನ್ಸ್ ಹಾಕ್ಕೊಂಡೆ ಮತ್ತೆ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ಸ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ 2 ಕಂಬ ಆಯಿತು. ಮತ್ತು ಈಗ ಇನ್ನೊಂದು ಕಂಬ. ಸೊ ಟೋಟಲ್ 3 ಕಂಬ ಆಯಿತು. 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ 5 ಚೈನ್ ಏನಿತ್ತು ಆ 5 ಚೈನಿಗೆ ಒಂದು ನಾಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ಸ್ 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ತಂದು 2ರಿಂದ 1 ಮಾಡ್ಕೋಬೇಕು. 2ರಿಂದ 1 ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತೊಗೊಂಡು ಬಂದು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಮತ್ತೆ 2 ಚೈನ್ಸ್ 1 2 ಚೈನ್ ಹಾಕಿ 2 ಚೈನಲ್ಲಿ ನೆಕ್ಸ್ಟ್ 2 ಚೈನ್ ಆದಮೇಲೆ ಮತ್ತೆ 5 ಚೈನಿಗೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಪೆಟಲ್ ಆಯಿತು. ಮತ್ತು ಇನ್ನೊಂದು ಪೆಟಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 2 ಚೈನ್ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 5 ಚೈನ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ಮತ್ತು ನಾನು ಇಲ್ಲಿ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. 1 ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ತುಂಬ ಕಷ್ಟ ಅಂತೂ ಅನಿಸೋದಿಲ್ಲ. ಸ್ಟಾರ್ಟಿಂಗ್ 1-2 ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಫಾಸ್ಟಾಗಿ ಕೂಡ ಹಾಕೊಂಡು ಹೋಗ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಹಾಕ್ಕೊಳ್ತಾ ಫುಲ್ ಸ್ಪೀಡ್ ಆಗುತ್ತೆ. ಯಾಕಂದರೆ ಬರೀ ಆಲ್ಮೋಸ್ಟ್ ಜಾಸ್ತಿ ಥ್ರೆಡ್ ವರ್ಕೇ ಇರೋದ್ರಿಂದ ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೋಡಿ 2 ಚೈನ್ ಮಾಡ್ಕೊಂಡಿದ್ದು ಆದಮೇಲೆ ಲಾಸ್ಟಲ್ಲಿ 2 ಚೈನ್ 3 ಕಂಬ ಆಯಿತು. ಮತ್ತು 2 ಚೈನ್ ಹಾಕಿ ಸೇಮ್ 5 ಚೈನ್ ಇತ್ತು ಅಲ್ಲೇ ಒಂದು ಲಾಕ್ ಮಾಡಿಕೊಂಡೆ. 3 ಪೆಟಲ್ಸ್ ಆಯಿತು ಫ್ರೆಂಡ್ಸ್. ಮತ್ತು ಈಗ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ಕಂಬ ಅಲ್ಲಿದೆ ಮತ್ತು ಇನ್ನೊಂದು ಕಂಬ ಪಕ್ಕನೇ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದ ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೊಬೇಕು. ಸೊ 3 ಕಂಬ, ಒಂದು ಮೆಟಲ್ ಬೀಡ್ ಮತ್ತು 3 ಕಂಬ ಈ ಥರ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. 3 ಕಂಬ ಆದಮೇಲೆ ಮತ್ತು 3 ಕಂಬ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಟೋಟಲ್ 6 ಕಂಬ ಥರ ಕೌಂಟ್ ತೊಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಬಟ್ಟೆ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಕಂಬ ಪಕ್ಕನೇ ಇನ್ನೊಂದು ಕಂಬ ಮಾಡ್ಕೋಬೇಕು. ಸೊ ಟೋಟಲ್ 6 ಕಂಬ. ಲೆಫ್ಟ್ ಸೈಡಲ್ಲಿ 3 ಕಂಬ, ರೈಟ್ ಸೈಡಲ್ಲಿ 3 ಕಂಬ. ನೋಡಿ ಫ್ರೆಂಡ್ಸ್, ಆದಮೇಲೆ ಮತ್ತು ಇಲ್ಲಿ ನಾನು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಏನಕ್ಕೆ ಅಂದರೆ ಅದನ್ನು ಕುಚ್ಚು ಹಾಕೋಬೇಕಲ್ಲ, ಅದಕ್ಕೋಸ್ಕರ 3 ಚೈನ್ ಹಾಕಿ ಮತ್ತು ನಾನು ಕಂಬನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಈ ಡಿಸೈನ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.